heartily welcome and thank you so much for everyone for clicking on my video. ಸೊ ಈ ವಿಡಿಯೋದಲ್ಲಿ ನಮ್ಮ 3ನೇ ವರ್ಷದ ಆ್ಯನಿವರ್ಸರಿಗೆ ನಾನು ಯಾವ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡೆ, ಯಾವ ರೀತಿ ಸೆಲೆಬ್ರೇಟ್ ಆಯಿತು ಅಂತ ತೋರಿಸ್ತಾ ಇದ್ದೀನಿ. ಪಿಂಟ್ರೆಸ್ಟಲ್ಲಿ ಮೊದಲನೇದಾಗಿ ನಾನು ಕೇಕ್ಗಳನ್ನ ಸರ್ಚ್ ಮಾಡಿದಾಗ ಒಂದು ಹಾರ್ಟ್ ಶೇಪ್ ಕೇಕ್ ತುಂಬ ಇಷ್ಟ ಆಯಿತು. ಸೊ ಅದನ್ನು ಎತ್ತಿಟ್ಕೊಂಡೆ. ಮತ್ತು ಡ್ರೆಸ್ಗಳು ನಾವು ಪಿಂಟ್ರೆಸ್ಟಲ್ಲಿ ನೋಡಿದಷ್ಟು ಈಸಿಯಾಗಿ ಇಲ್ಲಿ ಸಿಗೋಲ್ಲ. ಸೊ ನಮ್ಮ ಮೈಸೂರಲ್ಲಿ ಎಲ್ಲೆಲ್ಲಿ ಡ್ರೆಸ್ಸಸ್ಗಳಿದೆ, ರೆಂಟಲ್ ಡ್ರೆಸ್ಸಸ್, ಗೌನ್ಸ್ ಅಂತ ನೋಡಿದಾಗ ಎಲ್ಲ ಕಡೆ ರಿಪೀಟೆಡ್ ಪ್ಯಾಟ್ರನ್ಸ್ ಇತ್ತು. ಫಾರ್ ಎಕ್ಸಾಂಪಲ್ ಗೌನ್ಗಳು. ಬಟ್ ನನಗೆ ಈ ಸಲ ಪರ್ಟಿಕ್ಯುಲರಾಗಿ ಗೌನ್ ಹಾಕೋದು ಬೇಡ ಅಂತ ಡಿಸೈಡ್ ಆಗಿದೆ. ಸೊ ಯೂನಿಕಾಗಿ ಹುಡುಕಬೇಕಾದ್ರೆ ನಯನ ಅವರ ಈ ಒಂದು ಬ್ಲ್ಯಾಕ್ ಕಾಸ್ಟ್ಯೂಮ್ ನಂಗೆ ತುಂಬ ಅಟ್ರಾಕ್ಟಿವ್ ಅನ್ನಿಸ್ತು. ಆ್ಯಂಡ್ ಇದು ನಮ್ಮ ಮೈಸೂರಲ್ಲೇ ಇರುವಂಥ ವಿಭಿನ್ನ ಅನ್ನೋ ಶಾಪಲ್ಲಿ ಸಿಗುತ್ತೆ ರೆಂಟಲ್ಗೆ ಅಂತ ಗೊತ್ತಾಯಿತು. ಬಟ್ ವಿಸಿಟ್ ಮಾಡಿದಾಗ ಅನ್ಫಾರ್ಚುನೇಟ್ಲಿ ನಂಗೆ ಅದು ಸಿಗಲಿಲ್ಲ. ಈ ಗೋಲ್ಡ್ ಕಲರ್ನ ಫೈನಲ್ ಮಾಡಿಕೊಂಡೆ. ಕಾಸ್ಟ್ಯೂಮ್ದೆಲ್ಲ ಒಂದು ಕಡೆ ಮುಗಿದ್ಮೇಲೆ ನೆಕ್ಸ್ಟ್ ನಾನು ಯೋಚನೆ ಮಾಡಿದ್ದು ಸೆಲೆಬ್ರೇಷನ್ ಹೇಗೆ ಅಂತ. ಎಲ್ಲ ಕಡೆ ಇದೇ ಥರ ಡೆಕೋರೇಷನ್ ನೋಡಿ ನೋಡಿ ಬೇಜಾರಾಗಿಬಿಟ್ಟಿತ್ತು. ಆ್ಯಂಡ್ ಮೊದಲನೇ ವರ್ಷದ ಆ್ಯನಿವರ್ಸರಿ ಬಂದು ನಾವು ರೂಫ್ ಟಾಪ್ ಥೀಮಲ್ಲೇ ಮಾಡ್ಕೊಂಡಿದ್ದರಿಂದ ಈಗಲೂ ಕೂಡ ಅದೇ ರಿಪೀಟ್ ಮಾಡೋಣ ಅಂದ್ಕೊಂಡು ಎಲ್ಲಿ ರೂಫ್ ಟಾಪ್ ಸೆಲೆಬ್ರೇಷನ್ ಇದೆ ಅಂತ ನೋಡಿದಾಗ ಜೇಸಸ್ ಹಾಸ್ಪಿಟ್ಲ್ ಎದುರುಗಡೆನೇ ರಾಯಲ್ ಸೆಲೆಬ್ರೇಷನ್ ಬೋನ್ಸಾ ಅನ್ನೋರು ಈ ಆಪ್ಷನ್ ಇದೆ ಅವ್ರ ಹತ್ರ ಅಂತ ಗೊತ್ತಾಯಿತು. ಸೊ ಬೇಗ ಹೋಗಿ ಚೆಕ್ ಮಾಡಿದಾಗ ಸೀರಿಯಸ್ಲಿ ಅವರ ಒಂದು ಥೀಮ್, ರೆಡ್ ಥೀಮ್ ಇರ್ಬೋದು, ಹಾರ್ಟ್ ಶೇಪ್ ಇರ್ಬೋದು, ಎಲ್ಲನೂ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಸಂಡೇ ಸ್ಲಾಟ್ ಬೇಗ ಬುಕ್ ಮಾಡಿಕೊಂಡು ಅಲ್ಲಿಂದ ಫ್ರೋಸ್ಟಿಂಗ್ ಕೆಫೆ ಕಡೆ ಹೋದ್ವಿ. ಯಾಕಪ್ಪ ಫ್ರೋಸ್ಟಿಂಗ್ ಕೆಫೆ ಅಂದರೆ ಅಲ್ಲಿ ಕಸ್ಟಮೈಸ್ ಕೇಕ್ಗಳನ್ನ ಮಾಡಿಕೊಡ್ತಾರೆ. ಆ್ಯಂಡ್ ನಾನು ನೋಡಿದ್ದು ಬಂದು ಪಿಂಟ್ರೆಸ್ಟಲ್ಲಿ ಆಗಿರೋದ್ರಿಂದ ಸೊ ಸ್ವಲ್ಪ ಇಲ್ಲೇ ಟ್ರೈ ಮಾಡಿ ನೋಡೋಣ ಈ ಸಲ ಅಂತ ಅಂದ್ಕೊಂಡು ಅಲ್ಲಿ ಹೋಗಿದ್ದು. ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ರಿವ್ಯೂ ಎಲ್ಲ ನೆಕ್ಸ್ಟ್ ವೀಡಿಯೋಲ್ಲಿ ಕೊಡ್ತೇನೆ. ಎಲ್ಲ ಪ್ರಿಪ್ರೇಷನ್ನ ಬೇಗ ಮುಗಿಸ್ಕೊಂಡಷ್ಟರಲ್ಲಿ ನಮ್ಮ ಆ್ಯನಿವರ್ಸರಿ ಡೇ ಬಂದೇ ಬಿಡ್ತು. ಪ್ರತಿ ವರ್ಷ ಆ್ಯನಿವರ್ಸರಿಗೆ ನಾವು ಮಿಸ್ ಮಾಡೋದೇ ಇಲ್ಲ ಅಂತ ಅಂದರೆ ಈ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು. ಎಸ್, ನಾವು ಮಾಡುವಂಥ ಮೊದಲನೇ ಕೆಲಸ ಇದೇನೆ. ಯಾಕಂದರೆ ಈ ದೇವಸ್ಥಾನ ನಮಗೆ ಎಮೋಷ್ನಲಿ ತುಂಬ ಕನೆಕ್ಟ್ ಆಗಿದೆ. ತುಂಬ ಜನಕ್ಕೆ ಗೊತ್ತಿರಲ್ಲ, ನಮ್ಮದು ಇಂಟರ್ ಕ್ಯಾಸ್ಟ್ ಲವ್ ಮ್ಯಾರೇಜು. ಸೊ ಫ್ಯಾಮಿಲಿಯವ್ರನ್ನೆಲ್ಲ ಒಪ್ಪಿಸಿ ಆ ಒಂದು ಸ್ಟ್ರಗಲೆಲ್ಲ ಮುಗಿಸಿ ಸ್ವಾಮಿ ಸನ್ನಿಧಾನದಲ್ಲಿ ನಾವು ಮದುವೆ ಆಗಿದ್ದು. ಸೊ ಅದು ಆ ಒಂದು ಮೆಮೊರಿನ ನಾವು ಪ್ರತಿ ವರ್ಷ ರಿಕಾಲ್ ಮಾಡ್ಕೊತೀವಿ. ಇದೇ ಪ್ಲೇಸಲ್ಲಿ ನಾವು ಮದುವೆ ಆಗಿದ್ದು. ಅಲ್ಲಿ ಕೂತ್ಕೊಂಡು ಸ್ವಲ್ಪ ನೋಡಿಕೊಂಡು ಅಲ್ಲಿ ಶ್ರೀನಿವಾಸ ಕಲ್ಯಾಣ ನಡೀತಿತ್ತು. ಅದ್ರ ಜೊತೆಗೆ ನಮ್ಮ ಒಂದು ಕೆಲವೊಂದು ಫೋಟೋಶೂಟ್ಗಳು, ವೀಡಿಯೋ ಶೂಟ್ಗಳನ್ನೆಲ್ಲ ಮುಗಿಸ್ಕೊಂಡ್ವಿ. ನೋಡಿ, ಈ ಥರ ಕ್ವಾಟ್ಲೆ ಮಾಡಿಕೊಂಡು ನಾವು ವೀಡಿಯೋ ಎಲ್ಲ ಮುಗಿಸೋಷ್ಟರಲ್ಲಿ ಮಧ್ಯಾಹ್ನ ಆಗೇ ಬಿಡ್ತು. ಮತ್ತು ಸಂಜೆ ನಮಗೆ ಇನ್ನೊಂದು ಶೂಟ್ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ರೆಡಿಯಾಗಿ ಲೊಕೇಶನ್ ರೀಚ್ ಆದ್ವಿ. ಆಲ್ರೆಡಿ ಸಂಜೆ ಆಗಿದ್ದರಿಂದ ಸ್ವಲ್ಪ ಕ್ರೌಡು ಜಾಸ್ತಿನೇ ಇತ್ತು. ಬಟ್ ನಮಗೆ ಬೇರೆ ಆಪ್ಷನ್ ಇರಲಿಲ್ಲ, ಶೂಟ್ ಮಾಡಲೇಬೇಕಾಗಿತ್ತು. ಬಿಕಾಸ್ ನಾವು ಟೈಮ್ ಮ್ಯಾನೇಜ್ ಮಾಡಬೇಕಾಗಿತ್ತು. ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟು ಸೆಲೆಬ್ರೇಷನ್ ಕಡೆ ಹೋಗೋದಿತ್ತು. ಸೊ ಬೇಗ ಬೇಗ ಎಲ್ಲ ಫೋಟೋಶೂಟ್, ವೀಡಿಯೋ ಶೂಟ್ಗಳನ್ನ ಮುಗಿಸ್ಕೊಂಡು ನಮ್ಮ ಸೆಲೆಬ್ರೇಷನ್ ಕಡೆಗೆ ಎಂಟರ್ ಆದ್ವಿ. ಆ್ಯಂಡ್ ಕೇಕ್ ಇರ್ಬೋದು, ಡೆಕೋರೇಷನ್ ಇರ್ಬೋದು, ಎಲ್ಲನೂ ನಾನೇ ಸೆಲೆಕ್ಟ್ ಮಾಡಿದ್ದು. ಬಟ್ ಅದನ್ನ ಎಲ್ಲನೂ ಒಂದೇ ಕಡೆ ನೀಟಾಗಿ ಆರ್ಗನೈಸ್ ಮಾಡಿದ್ದನ್ನ ನೋಡಿದ ಮೇಲೆ ನನ್ನ ರಿಯಾಕ್ಷನ್ ಮಾತ್ರ ವಾವ್ ಅಷ್ಟೇ. ಬಿಕಾಸ್ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಆ ಒಂದು ಡೆಕೋರೇಷನ್ನು. ಯಾವುದೇ ಒಂದು ಲೈಫ್ ಇರ್ಬೋದು, ಸಕ್ಸಸ್ಫುಲ್ ಲೈಫು, ಅದನ್ನ ಪಡ್ಕೊಳ್ಳೋದು ಅಷ್ಟು ಈಸಿಯಾಗಿರಲ್ಲ. ನಾವು ಲೈಫಲ್ಲಿ ತುಂಬಾ ಜಗಳ ಮಾಡ್ತಾಯಿದ್ವಿ, ಅಥವಾ ಮದುವೆಲೂ ಕೂಡ ತುಂಬ ಕಾಂಪ್ಲಿಕೇಶನ್ಸ್ ಇತ್ತು. ಬಟ್ ಅದೆಲ್ಲನೂ ಮೀರಿ ನಿಂತಾಗ ಆ ಒಂದು ಹ್ಯಾಪಿನೆಸ್ ಈ ರೀತಿ ಇರುತ್ತೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಬಂದು ನಮ್ಮ ಹ್ಯಾಪಿನೆಸ್ನ ಡಬಲ್ ಮಾಡಿದ್ರು. ಆ್ಯಂಡ್ ನಾವು ಅಲ್ಲಿ ಕೇಕ್ನ ಕೊಡ್ತೀನಿ ಅಂತ ಹೇಳಿದರು ರಾಯಲ್ ಸೆಲೆಬ್ರೇಷನಲ್ಲಿ. ಬಟ್ ಬೇಡ ಅಂದಿದ್ದಕ್ಕೆ ನಮ್ಮ 12 ಫೋಟೋಸ್ನ ನಮಗೆ ಡೆಕೋರೇಟಿವಲ್ಲಿ ಯೂಸ್ ಮಾಡಿದರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ನಿಮ್ಮೆಲ್ಲರಿಗೂ ಸಹ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವೀಡಿಯೋಗಳ ಜೊತೆ ನಾನು ಬರ್ತಾಯಿರ್ತೀನಿ. ಆ್ಯಂಡ್ ಲಾಸ್ಟಲ್ಲಿ ಡಿನ್ನರ್ ಜೊತೆ ನಮ್ಮ ಡೇನ ಕಂಪ್ಲೀಟ್ ಮಾಡಿದ್ವಿ. ಫಾಲೋ ಮೀ ಇನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಫಾರ್ ಮೋರ್ ವೀಡಿಯೋಸ್.